ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಇದು ಮೈಸೂರಿನಲ್ಲಿರುವಂಥ ನಂಜನಗೂಡು ತಾಲೂಕು, ಮೈಸೂರು ಶ್ರೀಕಂಠೇಶ್ವರ. ನೋಡಿ, ಈ ಕಡೆ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ದಕ್ಷಿಣದ ಕಾಶಿ. ನೋಡಿ, ಇಲ್ಲಿ ಕಾಣಿಸ್ತಿದೆ. ದಕ್ಷಿಣದ ಕಾಶಿ ನೋಡಿ, ಹೂ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಬಂದಿದ್ದಾರೆ ನೋಡಿ. ಬೇಸಿಗೆಲ್ಲ ಎಲ್ಲ ನೀರು ಕುಡಿತಾ ಇದ್ದಾರೆ. ಅಯ್ಯಪ್ಪ ಸ್ವಾಮಿಗೆ ಇದ್ದಾರೆ ನೋಡಿ. ಶ್ರೀಕಂಠೇಶ್ವರ ಇಲ್ಲಿ ಕಾಣಿಸುತ್ತೆ ನೋಡಿ. ನೋಡಿ ಹೇಗಿದೆಯಲ್ಲ, ಎಷ್ಟು ಚೆನ್ನಾಗಿದೆ. ನೋಡಿ 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 ಎಷ್ಟು ಚೆನ್ನಾಗಿದೆ. ನೋಡಿ, ನೀವು ಇಲ್ಲಿ ನೋಡ್ಬೋದು, ತೋರಿಸ್ತೀನಿ. ಯಾರಾದರೂ ದೇವರ ದರ್ಶನವನ್ನು ಪಡೆಯವರಿದ್ದರೆ ಪಡಿಬಹುದು. ಇಲ್ಲಿ ಸೆಲ್ಫಿ ತಗೊಳ್ತಾ ಇದ್ದಾರೆ ನೋಡಿ. ಹೌದಾ? ಇಲ್ಲಿ ನೋಡಿ, ಹೊರಗಡೆ ಎಂಟ್ರನ್ಸ್. ನೋಡಿದ್ರಲ್ಲ, ನೋಡಿ ಫೋಟೋ ತಗೊಳ್ತಾ ಇದ್ದಾರೆ. ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಇದು ಬಸವೇಶ್ವರ. ಕ್ಯಾಮ್ರಾ ಅಲ್ಲವಿಲ್ಲ, ದೂರಿಂದ ನೋಡಿ. ಯಾಕಂದರೆ ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋಕಂದ್ರೆ ಅಲ್ಲವಿಲ್ಲ ನೋಡಿ. ಹತ್ತಿರ ಹೋಗಿ ತಗೊಳ್ಬೋದಂತೆ, ಕ್ಯಾಮ್ರಾ ಅಲ್ಲವಿಲ್ಲ ನೋಡಿ. ಎಲ್ಲ ಪಕ್ಷಿಗಳು ಎಲ್ಲವೂ ಇದ್ದಾವೆ. ಕುತ್ಕೊಂಡಿದ್ದಾರಲ್ಲ ಜನ. ಬರೀ ಕಲ್ಲಿನಿಂದ ಇದೆ ನೋಡಿ, ಎಲ್ಲ ಒಳಗಡೆ ಹೀಗಿದೆ ಅದರ ಎಲ್ಲ ಪೂರ್ಣವಾಗಿ ನೋಡಿ, ವಿಶಾಲವಾಗಿದೆ. ಇಲ್ಲಿ ನೋಡಿ, ಶಂಕರ ನಾರಾಯಣ ಮೂರ್ತಿ, ಅರ್ಧನಾರೀಶ್ವರ ಮೂರ್ತಿ, ಈ ಥರ ಎಲ್ಲ ಇದ್ದಾವೆ. ಪ್ರತಿಯೊಂದು ಮೂರ್ತಿಯನ್ನು ಇದು ದಕ್ಷಿಣದ ಕಾಶಿ ಎಂದು ಕರಿಬೇಕಾಗುತ್ತೆ. ದಕ್ಷಿಣದ ಕಾಶಿ. ಕ್ಯಾಮ್ರಾ ಅಲಾವ್ ಇಲ್ಲ, ಹಾಗಾಗಿ ನಾನು ನೋಡಿ ಪ್ರವೇಶವಿಲ್ಲಂದ್ರೂ ನಾನು ಈ ಕಡೆ ಬಂದು ಮಾಡ್ತಾಯಿದ್ದೀನಿ ಅಂದರೆ ಏನು ನೋಡ್ಬೋದಲ್ಲ. ಹೌದಲ್ಲ, ಎಲ್ಲ ಜನ ಕುತ್ಕೊಂಡಿದ್ದಾರೆ, ಏನೂ ತೊಂದರೆ ಇಲ್ಲಲ್ಲ. ನೋಡಿ ಇಷ್ಟು ಜನ ಎಲ್ಲ ಇದ್ದಾರೆ. ಇದು ನಾನು ಬೆಂಗಳೂರಿನಲ್ಲಿ ಡ್ಯೂಟಿ ರಜೆ ಇದ್ದ ಕಾರಣದಿಂದ ನಾನು ಈ ಕಡೆ ಬಂದಿದ್ದೀನಿ. ನೋಡಿ ಹೆಂಗಿದೆ ದಕ್ಷಿಣದ ಕಾಶಿ. ಯಾಕಂದರೆ ಬೆಂಗಳೂರಿನಿಂದ ಏನೋ ಒಂದು ರೀತಿ ವಿಶಾಲವಾಗಿದೆ. ನಾವು ದಾವಣಗೆರೆ, ಬೆಂಗಳೂರು ನೋಡ್ತೀವಿ, ವಿಶಾಲವಾಗಿದೆ. ತುಮಕೂರಾಗಿರಬಹುದು, ಜಾಸ್ತಿ ಪ್ರಮಾಣದಲ್ಲಿ ಮೈಸೂರು ತುಂಬ ವಿಶಾಲವಾಗಿದೆ. ನೋಡಿದರೆ ಬಿಟ್ಟು ಹೋಗೋಕ್ಕಾಗುತ್ತಿಲ್ಲ ಅಷ್ಟೊಂದು. ನಾನು ಕೇರಳ ಹೋಗಬೇಕಾದ್ರೆ ಇದೇ ರೂಟು ನೋಡಿ ಹೋಗ್ತೇನೆ. ಇದು 2ನೇ ಬಾರಿ ನಾನು ವಿಸಿಟ್ ಕೊಟ್ಟಿರುವಂಥದ್ದು ನೋಡಿ.